ಮುಗ್ಧ ಮಕ್ಕಳಿಗೆ ದುಡಿಮೆ ಅಲ್ಲ ಪ್ರಧಾನ, ಮಕ್ಕಳ ಯಶಸ್ಸಿಗೆ ಶಿಕ್ಷಣವೇ ಸಾಧನ. ಆದರೆ ಇಂದಿನ ಪ್ರಪಂಚದಲ್ಲಿ ಮಕ್ಕಳು ತೊಡಗಿರುವುದು ಶಿಕ್ಷಣದಲ್ಲೋ ಅಥವಾ ದುಡಿಮೆಯಲ್ಲೋ. ಎಲ್ಲರಿಗೂ ನಮಸ್ಕಾರ, ನಾನು ಲತಾ. ನಾನು ಅಂಜಲಿ. ಇಂದು ನಾವು ಒಂದು ಸಣ್ಣ ಸಂಭಾಷಣೆಯ ಮೂಲಕ ಬಾಲಕಾರ್ಮಿಕ ಎಂಬ ವಿಷಯದ ಬಗ್ಗೆ ತಿಳಿಯೋಣ. ಅಂಜಲಿ, ನಿನ್ನೆ ನಾನು ಮನೆಗೆ ತೆರಳುವಾಗ ಪುಟ್ಟ ಬಾಲಕನೊಬ್ಬನು ಹೋಟೆಲಿನಲ್ಲಿ ಕೆಲಸ ಮಾಡುವುದನ್ನು ಕಂಡೆ. ಅದನ್ನು ನೋಡಿ ನನ್ನ ಮನಸ್ಸಿಗೆ ಬಹಳ ಬೇಸರ ಉಂಟಾಯಿತು. ಅವರು ಏಕೆ ಕೆಲಸ ಮಾಡಬೇಕು? ಅವರನ್ನು ಬಾಲಕಾರ್ಮಿಕರು ಎಂದು ಕರೆಯುತ್ತಾರೆ. ಬಾಲಕಾರ್ಮಿಕರು ಎಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಓದುವ, ಆಡುವ ಸಮಯದಲ್ಲಿ ಕೆಲಸ ಮಾಡುವುದು. ಇದಕ್ಕೆ ಮುಖ್ಯ ಕಾರಣ ಏನ್ ಗೊತ್ತಾ? ಬಡತನ. ಪೋಷಕರು ತಮಗೆ ಇರುವ ಹಣಕಾಸಿನ ಸಮಸ್ಯೆಯಿಂದ ಮಕ್ಕಳನ್ನು ದುಡಿಮೆ ಮಾಡಿಸುತ್ತಾರೆ. ಇದು ಯಾವ ಕಾಯ್ದೆಯ ಅಡಿಯಲ್ಲಿ ಬರುತ್ತದೆ? ಈ ವಿಷಯವು ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಬರುತ್ತದೆ. ಈ ಕಾಯ್ದೆಯು ಮೊದಲು 1986ರಲ್ಲಿ ಜಾರಿಯಾಯಿತು. ನಂತರ 2016ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಈ ಕಾಯ್ದೆಯು ಯಾವ ಕಾರಣದಿಂದ ಜಾರಿಗೆ ತರಲಾಯಿತು? ಮಕ್ಕಳನ್ನು ಶೋಷಣೆಯಿಂದ ಹಾಗೂ ಅಪಾಯಕಾರಿ ಕೆಲಸಗಳಿಂದ ರಕ್ಷಿಸಲು, ಮಕ್ಕಳ ಶಿಕ್ಷಣದ ಹಕ್ಕುಗಳನ್ನು ಉಳಿಸಲು ಹಾಗೂ ಅವರ ಭವಿಷ್ಯವನ್ನು ಕಾಪಾಡಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಈ ಕಾಯ್ದೆಯ ಮುಖ್ಯ ಅಂಶಗಳು ಯಾವುವು? ಈ ಕಾಯ್ದೆಯ ಮುಖ್ಯ ಅಂಶಗಳೆಂದರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಯಾವುದೇ ರೀತಿಯಾದ ಉದ್ಯೋಗಗಳಲ್ಲಿ ಕೆಲಸ ಮಾಡುವಂತಿಲ್ಲ. ಆದರೆ 14 ವರ್ಷದಿಂದ 18 ವರ್ಷದ ಒಳಗಿನ ಮಕ್ಕಳು ಕೆಲವೊಂದು ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬಹುದು. ಆದರೆ ಕೆಲಸ ಮಾಡುವ ವೇಳೆಯಲ್ಲಿ ಕಾಯ್ದೆ ಅಡಿಯಲ್ಲಿರುವ ಕೆಲವೊಂದು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆ ನಿಯಮಗಳೇನೆಂದರೆ, ಯಾವುದೇ ರೀತಿಯಾದ ಅಪಾಯಕಾರಿ ಕೆಲಸಗಳಲ್ಲಿ ಅವರು ತೊಡಗಿರುವಂತಿಲ್ಲ, ದಿನಕ್ಕೆ 6 ಗಂಟೆಗಿಂತ ಹೆಚ್ಚು ಕಾಲ ದುಡಿಯುವಂತಿಲ್ಲ, ಪ್ರತಿ 3 ಗಂಟೆಗಳ ಕೆಲಸದ ನಂತರ 1 ಗಂಟೆಗಳ ವಿಶ್ರಾಂತಿ ಅವಧಿ ನೀಡಲೇಬೇಕು, ಹಾಗೂ ಸಂಜೆ 7 ಗಂಟೆಯಿಂದ ಬೆಳಗ್ಗೆ 8 ಗಂಟೆಯವರೆಗೆ ಯಾವುದೇ ರೀತಿಯಾದ ಕೆಲಸಗಳಲ್ಲಿ ಮಕ್ಕಳು ತೊಡಗಿರುವಂತಿಲ್ಲ. ಕನಿಷ್ಠ ವಾರಕ್ಕೆ 1 ದಿನ ರಜೆ ಆದರೂ ನೀಡಲೇಬೇಕು. ಈ ರೀತಿ ಈ ಕಾಯ್ದೆಯ ಅಡಿಯಲ್ಲಿರುವ ಯಾವುದೇ ನಿಯಮವನ್ನು ಉಲ್ಲಂಘಿಸಿದಲ್ಲಿ ಕಡ್ಡಾಯವಾಗಿ ಶಿಕ್ಷೆ ನೀಡಲಾಗುವುದು. ಆದರೆ ಇನ್ನೊಂದು ಪ್ರಶ್ನೆ, ಮಕ್ಕಳು ತಮ್ಮ ಪೋಷಕರೊಂದಿಗೆ ಹೊಲದಲ್ಲಿ ಅಥವಾ ಇತರ ಸ್ವಂತ ವ್ಯಾಪಾರಗಳಲ್ಲಿ ಸಹಾಯ ಮಾಡಿದರೂ ಸಹ ಅದನ್ನು ಬಾಲಕಾರ್ಮಿಕ ಎಂದು ಪರಿಗಣಿಸುತ್ತಾರೆ? ಇಲ್ಲ. ಆದರೆ ಪೋಷಕರು ನಮ್ಮ ಮಕ್ಕಳನ್ನು ಓದಿಸುವ ಸಮಯದಲ್ಲಿ ಶಿಕ್ಷಣವನ್ನು ಕೊಡಿಸುವುದನ್ನು ಬಿಟ್ಟು ಬೇರೆಯವರ ಕೈಯಡಿಯಲ್ಲಿ ಕೆಲಸಕ್ಕೆ ಹಾಕಿದರೆ ಆಗ ಅದು ಅಪರಾಧ. ಇತ್ತೀಚೆಗೆ ಲಕ್ನೋದಲ್ಲಿ ಒಂದು ಘಟನೆ ನಡೆಯಿತು. ಅದರ ಬಗ್ಗೆ ನಿನಗೆ ಗೊತ್ತಾ? ಹಾ, ಹೌದು, ಕೇಳಿದ್ದೆ. ಒಬ್ಬ 12 ವರ್ಷದ ಬಾಲಕನನ್ನು ಒಬ್ಬ ವ್ಯಕ್ತಿಯು ಲಕ್ನೋಗೆ ಶಿಕ್ಷಣ ಕೊಡಿಸುತ್ತೇನೆಂದು ಕರೆದುಕೊಂಡು ಹೋಗಿ ಅಲ್ಲಿ ಬಲವಂತವಾಗಿ ಹೋಟೆಲಿನಲ್ಲಿ ಕೆಲಸಕ್ಕೆ ಹಾಕಿದನು. ಕೆಲಸದ ವೇಳೆಯಲ್ಲಿ ಕುದಿಯುತ್ತಿರುವ ಹಾಲಿನ ಪಾತ್ರೆಯೊಂದರಲ್ಲಿ ಬಿದ್ದು ಆ ಬಾಲಕ ಮೃತಪಟ್ಟನು. ಇದೇ ಅಲ್ಲವೇ ಆ ಘಟನೆ? ಆದರೆ ಈ ರೀತಿ ಬಲವಂತವಾಗಿ ಕೆಲಸ ಮಾಡಿಸುವವರಿಗೆ ಯಾವ ರೀತಿಯ ಶಿಕ್ಷೆ ಇರುವುದಿಲ್ಲವೇ? ಈ ಘಟನೆಗೆ ಪ್ರತಿಕ್ರಿಯೆಯಾಗಿ ಕೋರ್ಟ್ ಆದೇಶದ ಪ್ರಕಾರ ಹೋಟೆಲು ಮಾಲೀಕನ ಮೇಲೆ ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ FIR ದಾಖಲಾಯಿತು. ಆರ್ಟಿಕಲ್ 23ರ ಪ್ರಕಾರ ಮಕ್ಕಳಿಂದ ಬಲವಂತವಾಗಿ ಕೆಲಸ ಮಾಡಿಸುವುದು ಅಪರಾಧ. ಹಾಗಾಗಿ ಇಂಥ ಅಪಾಯಕಾರಿ ಕೆಲಸಗಳಾದ ಗಣಿಗಾರಿಕೆ, ಸ್ಫೋಟಕ ವಸ್ತುಗಳ ತಯಾರಿಕೆ, ರಾಸಾಯನಿಕ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವುದರಿಂದ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ, ಚರ್ಮ ರೋಗ, ಹೃದಯ ಸಂಬಂಧಿತ ಕಾಯಿಲೆ ಹಾಗೂ ಭೀಕರ ಅಪಘಾತಗಳ ಸಂಭವವಿರುತ್ತದೆ. ಹಾಗಾಗಿ ಆರ್ಟಿಕಲ್ 24ರ ಪ್ರಕಾರ ಇಂಥ ಅಪಾಯಕಾರಿ ಕಾರ್ಖಾನೆಗಳಲ್ಲಿ ಮಕ್ಕಳು ಕೆಲಸ ಮಾಡುವುದು ನಿಷೇಧ. ಹಾಗಾದರೆ ಈ ರೀತಿಯ ಉದ್ಯೋಗಿಗಳಿಗೆ ಯಾವ ರೀತಿಯ ಶಿಕ್ಷೆ ವಿಧಿಸುತ್ತಾರೆ? ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಮಕ್ಕಳನ್ನು ಕೆಲಸಕ್ಕೆ ಹಾಕಿದವರಿಗೆ 6 ತಿಂಗಳಿಂದ 2 ವರ್ಷಗಳ ಜೈಲು ಶಿಕ್ಷೆ, 20,000ರಿಂದ 50,000 ರೂಪಾಯಿಗಳ ದಂಡ. ಕಾರ್ಖಾನೆ ಕಾಯ್ದೆ ಅಡಿಯಲ್ಲಿ 25,000 ರೂಪಾಯಿ ದಂಡ ಹಾಗೂ 2 ವರ್ಷಗಳ ಜೈಲು ಶಿಕ್ಷೆ ನೀಡಲಾಗುವುದು. ಕಾನೂನು ದಾರಿಯಲ್ಲಿ ಮಾತ್ರವೇ ಇದನ್ನೆಲ್ಲ ತಡೆಗಟ್ಟಲು ಸಾಧ್ಯ? ಬೇರೆ ಯಾವ ರೀತಿಯ ದಾರಿಯೂ ಇಲ್ಲವೇ? ಇದೆ. ನಿನಗೆ ನೆನಪಿದ್ಯಾ, ಜಾಹೀರಾತುಗಳಲ್ಲಿ ಮಕ್ಕಳ ಸಂರಕ್ಷಣೆ ಬಗ್ಗೆ ಮಾಹಿತಿ ನೀಡುತ್ತಿದ್ದರು? ಹಾ, ಹೌದು, ಕೇಳಿದ್ದೆ. 1098 ಚೈಲ್ಡ್ ಲೈನ್ಗೆ ಕರೆ ಮಾಡಿದರೆ ಅವರು ಮಕ್ಕಳನ್ನು ರಕ್ಷಣೆ ಮಾಡಿ ಚೈಲ್ಡ್ ವೆಲ್ಫೇರ್ ಕಮಿಟಿಯ ಮುಂದೆ ಹಾಜರುಪಡಿಸುತ್ತಾರೆ. ಮಕ್ಕಳ ಕಲ್ಯಾಣ ಸಮಿತಿಯು ಮಕ್ಕಳನ್ನು ರಕ್ಷಿಸಿ ಕೆಲಸದಿಂದ ಬಿಡುಗಡೆ ಮಾಡಿ ರಕ್ಷಣಾ ಗೃಹ ಅಥವಾ ಶಾಲೆಗೆ ಹಿಂತಿರುಗಿಸುವ ಕೆಲಸ ಮಾಡುತ್ತದೆ. ಪುನರ್ವಸತಿ ಹಾಗೂ ಮಾನಸಿಕ ಆರೈಕೆ ಒದಗಿಸುತ್ತದೆ. ಜನಜಾಗೃತಿಯ ಕಾರ್ಯಕ್ರಮಗಳು ಗ್ರಾಮ, ಶಾಲೆ ಹಾಗೂ ಕಾನೂನು, ಕಾರ್ಖಾನೆ ಮಟ್ಟದಲ್ಲಿ ಬಾಲಕಾರ್ಮಿಕ ಕಾನೂನಿನ ಬಗ್ಗೆ ಜಾಗೃತಿ ಮೂಡಿಸುತ್ತದೆ, ಮಕ್ಕಳಿಗೆ ಆಶ್ರಯ ಒದಗಿಸುತ್ತದೆ ಹಾಗೂ ಶಿಕ್ಷಣ ನೀಡುತ್ತದೆ. ಇದರ ಜೊತೆಗೆ ಕಾರ್ಮಿಕ ಇಲಾಖೆಯಲ್ಲೂ ಸಹ ಸಹಾಯವಾಣಿ ಸಂಖ್ಯೆ, ಇಮೇಲ್, ಟ್ವಿಟರ್ ಮೂಲಕ ಸಂಪರ್ಕಿಸಿ ಮಕ್ಕಳನ್ನು ರಕ್ಷಣೆ ಮಾಡಬಹುದು ಎಂಬುದು ತಿಳಿದಿದೆ. ಹೌದು. ಇದರ ಜೊತೆಗೆ ಹತ್ತಿರದ ಪೊಲೀಸ್ ಠಾಣೆಗೆ ದೂರ ನೀಡಬಹುದು. ಪೊಲೀಸರು ಪ್ರಕರಣ ದಾಖಲಿಸಿ ಕಾರ್ಮಿಕ ಇಲಾಖೆಗೆ ಮಾಹಿತಿ ನೀಡುತ್ತಾರೆ. ಆ ಇಲಾಖೆಯವರು ಮುಂದಿನ ಕ್ರಮವನ್ನು ಕೈಗೊಳ್ಳುತ್ತಾರೆ. ಸರಿ, ಇಷ್ಟೆಲ್ಲ ತಿಳಿದುಕೊಂಡ್ಯಲ್ಲ, ಈಗ ನಿನ್ನ ಕರ್ತವ್ಯವೇನು?
ಇನ್ನು ಮುಂದೆ ಎಲ್ಲಾದರೂ ಮಕ್ಕಳು ಕೆಲಸ ಮಾಡುತ್ತಿರುವುದನ್ನು ಕಂಡರೆ ತಕ್ಷಣ ಹೋಗಿ ಅದನ್ನು ತಡೆಯುತ್ತೇನೆ. ಪೋಷಕರಿಗೆ ಜಾಗೃತಿ ಮೂಡಿಸುತ್ತೇನೆ. ಕಾನೂನಿನಲ್ಲಿ ಆರ್ಟಿಕಲ್ 21A ಪ್ರಕಾರ ಮಕ್ಕಳಿಗಿರುವ ಉಚಿತ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುತ್ತೇನೆ. ಹಾಗೂ ಆರ್ಟಿಕಲ್ 21ರ ಪ್ರಕಾರ ಆರೋಗ್ಯಕರ ಜೀವನ ಹಕ್ಕು ನಡೆಸುವ ಎಲ್ಲರಿಗೂ ಇದೆ ಎಂಬುದನ್ನು ತಿಳಿಸುತ್ತೇನೆ. ಈ ರೀತಿಯಲ್ಲಿ ಮಕ್ಕಳ ಬಾಲ್ಯವನ್ನು ಉಜ್ವಲಗೊಳಿಸುವ ಕಾರ್ಯಕ್ರಮದಲ್ಲಿ ಕೈಜೋಡಿಸುತ್ತೇನೆ. ಬಾಲಕಾರ್ಮಿಕ ನಮ್ಮ ಸಮಾಜದಲ್ಲಿರುವ ಒಂದು ಕೆಟ್ಟ ಅಭ್ಯಾಸ. ಇಂಥ ಅಭ್ಯಾಸವನ್ನು ನೋಡಿಯೂ ಕೂಡ ಮೌನವಾಗಿರುವುದು ಸಹ ಅಪರಾಧವೇ ಹೌದು. ಈಗಲಾದರೂ ನಾವೆಲ್ಲರೂ ಎಚ್ಚೆತ್ತುಕೊಳ್ಳೋಣ, ಕೈ ಜೋಡಿಸಿ ಈ ಕೆಟ್ಟ ಅಭ್ಯಾಸವನ್ನು ತಡೆಗಟ್ಟೋಣ. ಮಕ್ಕಳ ಕೈ ಹಿಡಿದು ಶಾಲೆಗೆ ಕರೆದೊಯ್ಯಿರಿ, ಕಾರ್ಖಾನೆಗೆ ಅಲ್ಲ. ಮಕ್ಕಳ ಭವಿಷ್ಯ ದೇಶದ ಭವಿಷ್ಯ. ಧನ್ಯವಾದಗಳು. ಧನ್ಯವಾದಗಳು.